ನಿಮ್ಮ ಮನೆ ಪ್ರವೇಶ ದ್ವಾರ ಹೀಗಿದ್ದರೆ ಲಕ್ಷ್ಮೀ ದೇವಿ ಬರುವಳು. ಲಕ್ಷ್ಮಿಯನ್ನು ಹೀಗೆ ಪೂಜಿಸಿ. ನಾವು ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಕೆಲವು ಸಲಹೆಗಳನ್ನು ನೀಡಿದ್ದೇವೆ. ಅವುಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆದುಕೊಳ್ಳಬಹುದು. ಅವುಗಳು ಯಾವುವು ತಿಳಿದುಕೊಳ್ಳೋಣ. ಸಂಪತ್ತು ನಮ್ಮ ಜೀವನದ ಅನಿವಾರ್ಯ ಭಾಗವಾಗಿದೆ. ಪ್ರತಿಯೊಬ್ಬರೂ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಹೊಂದಲು ಬಯಸುತ್ತಾರೆ. ಎಲ್ಲ ಹಿಂದೂ ದೇವರುಗಳಲ್ಲಿ ಲಕ್ಷ್ಮೀ ದೇವಿಗೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ. ಎಲ್ಲ ಜನರು ತಮ್ಮ ವಯಸ್ಸು, ಜಾತಿ ಮತ್ತು ಮತವನ್ನು ಲೆಕ್ಕಿಸದೆ ಅವಳ ಆಶೀರ್ವಾದ ಪಡೆಯಬೇಕೆಂದು ಬಯಸುತ್ತಾರೆ. ಶುಕ್ರವಾರವು ಲಕ್ಷ್ಮೀ ದೇವಿಯನ್ನು ಪೂಜಿಸುವ ಶುಭ ದಿನ. ಈ ಲೇಖನದಲ್ಲಿ ನಾವು ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಕೆಲವು ಸಲಹೆಗಳನ್ನು ಹೇಳಲಾಗಿದೆ. ಅವುಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ಲಕ್ಷ್ಮಿಯ ಅನುಗ್ರಹವನ್ನು ಪಡೆದುಕೊಳ್ಳಬಹುದಾಗಿದೆ. ಯಾವಾಗಲೂ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ. ಲಕ್ಷ್ಮೀ ದೇವಿಯ ಸ್ವಚ್ಛತೆಯನ್ನು ಹೆಚ್ಚು ಇಷ್ಟಪಡುತ್ತಾಳೆ. ಅವಳು ಪ್ರತಿ ಸಮಯದಲ್ಲೂ ಸ್ವಚ್ಛವಾದ ಮತ್ತು ಪ್ರಶಾಂತವಾದ ಸ್ಥಳದಲ್ಲಿ ವಾಸಿಸುತ್ತಾಳೆ. ಆದ್ದರಿಂದ ಮನೆಯನ್ನು ಯಾವಾಗಲೂ ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಮನೆಯಲ್ಲಿನ ಎಲ್ಲ ವಸ್ತುಗಳನ್ನು ಸರಿಯಾಗಿ ಸ್ಥಳದಲ್ಲಿ ಇಡಬೇಕು. ಮನೆಯ ಪ್ರವೇಶ ದ್ವಾರ ಹೀಗಿರಲಿ. ಲಕ್ಷ್ಮೀ ದೇವಿಯು ನಿಮ್ಮ ಪ್ರವೇಶ ದ್ವಾರದ ಮೂಲಕ ನಿಮ್ಮ ಮನೆಗೆ ಬರುತ್ತಾಳೆ. ಭವ್ಯವಾದ ಮತ್ತು ಸುಂದರವಾದ ಪ್ರವೇಶ ದ್ವಾರವು ದೇವಿಯನ್ನು ಆಕರ್ಷಿಸುತ್ತದೆ ಮತ್ತು ಅವಳು ವಾಸಿಸಲು ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ. ನಿಮ್ಮ ಪ್ರವೇಶ ದ್ವಾರದಲ್ಲಿ ರಂಗೋಲಿಯನ್ನು ಪ್ರತಿದಿನ ಹಾಕಬೇಕು. ರಂಗೋಲಿಯನ್ನು ಹೆಚ್ಚು ಪರಿಣಾಮಕಾರಿಯಾಗಿಸಲು ಲಕ್ಷ್ಮೀ ದೇವಿಯ ನೆಚ್ಚಿನ ಬಣ್ಣಗಳಾದ ಕೆಂಪು, ಚಿನ್ನದ ಮತ್ತು ಹಳದಿ ಬಣ್ಣಗಳನ್ನು ಬಳಸಿ. ಕೆಲವು ಜನರು ಅಶೋಕ ಮರ ಮತ್ತು ಮಾವಿನ ಮರದ ಎಲೆಗಳ ತೋರಣಗಳನ್ನು ಮುಖ್ಯ ಬಾಗಿಲಿನಲ್ಲಿ ಹಾಕುತ್ತಾರೆ. ಕಮಲದ ಹೂವನ್ನು ಬಳಸಿ. ಕಮಲವು ಲಕ್ಷ್ಮೀ ದೇವಿಗೆ ಬಹಳ ಪ್ರಿಯವಾಗಿದೆ ಮತ್ತು ಅದು ಬಹಳ ನೆಚ್ಚಿನ ಹೂವಾಗಿದೆ. ಅವಳು ಇದನ್ನು ಯಾವಾಗಲೂ ತನ್ನೊಂದಿಗೆ ಇಟ್ಟುಕೊಳ್ಳುತ್ತಾಳೆ. ಆದ್ದರಿಂದ ನಿಮ್ಮ ಮನೆಯನ್ನು ಅಲಂಕರಿಸಲು ನೀವು ಕಮಲದ ಹೂಗಳನ್ನು ಬಳಸಿದರೆ ಶುಭ. ಕಮಲವನ್ನು ಮನೆಯಲ್ಲಿಟ್ಟರೆ ಲಕ್ಷ್ಮೀ ದೇವಿ ನಿಮಗೆ ಮನೆಗೆ ಖಂಡಿತವಾಗಿ ಬರುತ್ತಾಳೆ. ಕಮಲವು ಶುದ್ಧತೆ ಮತ್ತು ಸಂಪತ್ತನ್ನು ಪ್ರತಿನಿಧಿಸುತ್ತದೆ. ನಿಮ್ಮ ಪೂಜಾ ಕೋಣೆಯಲ್ಲಿ ನೀವು ಕಮಲದ ಹೂವನ್ನು ಇಟ್ಟುಕೊಳ್ಳಬಹುದು ಮತ್ತು ನಿಮ್ಮ ಹೃದಯವನ್ನು ಶುದ್ಧತೆ, ಪ್ರೀತಿ, ದಯೆಯಿಂದ ತುಂಬುವಂತೆ ಮಾಡಲು ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು. ನಿಮ್ಮ ಪೂಜಾ ಕೋಣೆಯಲ್ಲಿ ಶ್ರೀ ಯಂತ್ರವನ್ನು ಸ್ಥಾಪಿಸಿ. ಹಿಂದೂ ಪುರಾಣಗಳಲ್ಲಿ ಸಾಕಷ್ಟು ಯಂತ್ರಗಳು ಲಭ್ಯವಿದೆ. ಇವುಗಳಲ್ಲಿ ಶ್ರೀ ಯಂತ್ರವು ಅತ್ಯಂತ ಶಕ್ತಿಶಾಲಿ ಮತ್ತು ಶ್ರೇಷ್ಠವಾದದ್ದು. ನಿಯಮಗಳ ಪ್ರಕಾರ ನೀವು ಅದನ್ನು ಸರಿಯಾಗಿ ಪೂಜಿಸಿದರೆ ಅದು ನಿಮ್ಮ ಮನೆಗೆ ಸಮೃದ್ಧಿ ಮತ್ತು ಅದೃಷ್ಟವನ್ನು ತರುತ್ತದೆ. ನಿಮ್ಮ ಪೂಜಾ ಕೋಣೆಯಲ್ಲಿ ಇದನ್ನು ಇರಿಸಿ ಮತ್ತು ನಿಮ್ಮ ಜೀವನದ ಮೇಲೆ ಅದರ ಪ್ರಭಾವವನ್ನು ಹೆಚ್ಚಿಸಲು ಪ್ರತಿದಿನ ಅದನ್ನು ಪೂಜಿಸಿ. ಲಕ್ಷ್ಮಿ ಚಿತ್ರವನ್ನು ಮನೆಯಲ್ಲಿ ಎಲ್ಲಿ ಇಡಬೇಕೆಂದು ನಿಮಗೆ ತಿಳಿದಿದೆಯೇ? ಇದು ಸಂಪತ್ತು ಪ್ರತಿನಿಧಿಸುವುದರಿಂದ ಅದನ್ನು ಉತ್ತರ ದಿಕ್ಕಿನಲ್ಲಿ ಇರಿಸಿ. ಶ್ರೀಫಲ ಬಳಸಿ. ತೆಂಗಿನಕಾಯಿಯನ್ನು ಶ್ರೀಫಲ ಎಂದು ಕರೆಯುತ್ತಾರೆ. ಲಕ್ಷ್ಮೀ ದೇವಿಗೆ ತೆಂಗಿನಕಾಯಿ ಇಷ್ಟವಾಗಿದ್ದು ಅದನ್ನು ಭೋಗವೆಂದು ಪ್ರೀತಿಸುತ್ತಾಳೆ. ತೆಂಗಿನಕಾಯಿಯನ್ನು ಅತ್ಯಂತ ಪವಿತ್ರ ಮತ್ತು ಶುಭವೆಂದು ಪರಿಗಣಿಸಲಾಗುತ್ತದೆ. ಲಕ್ಷ್ಮೀ ದೇವಿಯ ಪೂಜೆಯಲ್ಲಿ ಶ್ರೀಫಲವನ್ನು ಬಳಸುವುದು ನಮಗೆ ಸಂತೋಷವನ್ನು ತರುತ್ತದೆ. ನಿಮ್ಮ ಮನೆಯಲ್ಲಿ ಮೋತಿ ಶಂಖ ಇರಲಿ. ಮೋತಿ ಶಂಖ ಎಂಬುದು ಮುತ್ತುಗಳ ಹೊಳಪನ್ನು ಹೊಂದಿರುವ ಒಂದು ರೀತಿಯ ಶಂಖ. ಈ ಶಂಖವು ಅಪರೂಪದ ವಿಧವಾಗಿದೆ ಮತ್ತು ಹಿಂದೂ ಪುರಾಣಗಳಲ್ಲಿ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ. ಈ ರೀತಿಯ ಶಂಖವು ಇಡುವ ಸ್ಥಳದಲ್ಲಿ ಅದೃಷ್ಟ ಮತ್ತು ಸಂಪತ್ತನ್ನು ಆಕರ್ಷಿಸುವುದರಿಂದ ಸಕಾರಾತ್ಮಕ ಶಕ್ತಿ ಮನೆಗೆ ಬರುತ್ತದೆ. ಅಲ್ಲದೆ ಲಕ್ಷ್ಮೀ ದೇವಿ ಈ ಶಂಖವನ್ನು ಪ್ರೀತಿಸುತ್ತಾಳೆ. ಆದ್ದರಿಂದ ನೀವು ಲಕ್ಷ್ಮೀ ದೇವಿಯನ್ನು ನಿಮ್ಮ ಮನೆಗೆ ಆಹ್ವಾನಿಸಲು ಬಯಸಿದರೆ ಮೋತಿ ಶಂಖವನ್ನು ಇಡಲು ಪ್ರಯತ್ನಿಸಿ. ಕೆಂಪು, ಹಳದಿ ಅಥವಾ ಬಿಳಿ ಬಣ್ಣದ ಸ್ವಚ್ಛವಾದ ಬಟ್ಟೆಯಲ್ಲಿ ಈ ಶಂಖವನ್ನು ಸುತ್ತಿಡಿ. ತುಳಸಿ ಪೂಜೆ ಮಾಡಿ. ತುಳಸಿ ಲಕ್ಷ್ಮಿಯನ್ನು ಸಂಕೇತಿಸುವ ಅತ್ಯಂತ ಶುಭ ಸಸ್ಯವೆಂದು ಪರಿಗಣಿಸಲಾಗಿದೆ. ಇದರ ಮುಂದೆ ದೀಪವನ್ನು ಬೆಳಗಿಸಿ ಅದನ್ನು ಪ್ರತಿದಿನ ಪೂಜಿಸುವುದರಿಂದ ಸಮೃದ್ಧಿ ಮತ್ತು ಸಂಪತ್ತು ತರುತ್ತದೆ. ದೇವಿಯನ್ನು ಆಹ್ವಾನಿಸಲು ಅಥವಾ ಮೆಚ್ಚಿಸಲು ನಿಮ್ಮ ಮನೆಯ ಹೊರಗೆ ತುಳಸಿಯನ್ನು ನೆಡಬೇಕು ಮತ್ತು ಅದರ